ಹಾಂ, ವಿದ್ಯಾರ್ಥಿಗಳಿಂದ ದಶಮಾಂಶರಾಗದ ಮಾಡ್ರಿ, ಚೆಂದಂಗೆ ತಿಳ್ಕೊಂಡು ಮಾಡ್ಬೇಕು. ಇದನ್ನು ಮಾಡೋದಾಯ್ತಂದ್ರೆ ನಾನು ತಿಳಿಸ್ನು ಲಕ್ಷ ಕೊಟ್ಟು ನೋಡಿ. ಎಲ್ಲ ಸೇಮ್ ದಶಮಾಂಶದಾಗ ಮಾರಾಟದ ಬೆಲೆ ಕಂಡು ಹಿಡಿಬೇಕು. ಓಕೆ, ಎಲ್ಲರೂ ಬೋರ್ಡ್ ಕಡೆ ನೋಡ್ರಿ, ಲಕ್ಷ ಕೊಟ್ಟು ನೋಡ್ರಿ. ಮಾರಾಟದ ಬೆಲೆ ಬರೋಬ್ಬರಿ, ಮಾರಾಟದ ಬೆಲೆ ಬರೋಬ್ಬರಿ 7,220 ರೂಪಾಯಿ. ಹಾನಿ ಬರೋಬ್ಬರಿ 9.75%. ಅಸಲು ಬೆಲೆ ಬರೋಬ್ಬರಿ ಎಷ್ಟು? ಅಸಲು ಬೆಲೆ ಬರೋಬ್ಬರಿ ಎಷ್ಟು? ಅಸಲು ಬೆಲೆ 100 ಆಗಿರಲಿ. ಹಾನಿ ಬರೋಬ್ಬರಿ 9.75%. ಶೇಕಡ ಮಾರಾಟದ ಬೆಲೆ ಬರೋಬ್ಬರಿ 100.00 ಮೈನಸ್ 2 ಸ್ಥಾನ ಕೊಡಬೇಕಿಲ್ಲ ದಶಮಾಂಶದ 9.75 ಬರೋಬ್ಬರಿ 90.25. ನೋಡಿ, 25 ಉಳಿತು, 110 ಅಂದ್ರೆ 90. 90.25 ಮಾರಾಟದ ಬೆಲೆ ಇದ್ದಾಗ ಬೆಲೆಗೆ 100 ಕೊಂಡ ಬೆಲೆ, 100 ಅಸಲು ಬೆಲೆ. ತೊಂಬತ್ತು ಮಾರಾಟದ ಬೆಲೆ ಇದ್ದಾಗ 100 ಅಸಲು ಬೆಲೆ ಇರ್ತದೆ. 7,220 ರೂಪಾಯಿ ಮಾರಾಟದ ಬೆಲೆ ಇದ್ದಾಗ ಅಸಲು ಬೆಲೆ ಎಷ್ಟಿರ್ತದೆ ನೋಡ್ರಿ. ಲೈನ್ ಸರಿಯಾಗಿ ಬಿದ್ದದಿಲ್ಲ. ನೋಡಿ, 7,220 ಗುಂಡ್ಲೆ 100 ಕೊಂಡ ಬೆಲೆ ಎಷ್ಟದ? 90.25. ಇದರ ಸ್ಥಾನ ಬೆಲೆ ಮೇಲೆ ಹಾಕಬೇಕು, ಅದನ್ನು ನೆನ್ಪಿಟ್ಕೋರಿ. ಇಂಥ ಲೆಕ್ಕಗಳನ್ನು ತಿಳ್ಕೋಬೇಕು. ಈಗ ಸದ್ಯ ನೋಡ್ರಿ, ಇದು 25 ಅದಲ್ಲ ಲಾಸ್ಟಕ್ಕೆ, ಇದರ ಸ್ಥಾನ ಬೆಲೆ ಹೋತೀಗ. ಈಗ ಸ್ಥಾನ ಬೆಲೆ ಹೋತೀಗ ಮೇಲೆ 100 ಇಟ್ಟರೆ ಸ್ಥಾನ ಬೆಲೆ 25 4 100, 25 3 75, 90 75 ಕೇಳಿರಿ. 10 5 ಆದ್ರೆ 5 ಕೆಲ ಬಂತು, 1 9 2 1 2 ತಗೋರಿ. 25 6 150, 25 6 150, 2 ಉಳಿತು, ಮುಂದೆ 5 ತೋರಿ. 25 1 ನೋಡಿ, 361 2 722 ಆಗ್ತದಿಲ್ಲ ನೋಡ್ರಿ. 3 2 361 362 722 0 1 ಇಲ್ಲಿ ತಗೋರಿ. ನೋಡ್ರಿ, 4 2 2,000 1 4 8,000. ಎಷ್ಟು ಬರ್ತಿದ್ರು ಉತ್ತರ? 8,000 ರೂಪಾಯಿ ಅಸಲು ಬೆಲೆ. ನೋಡಿ, ಆನ್ಸರ್ 8,000 ರೂಪಾಯಿ ಅಸಲು ಬೆಲೆ. ಎಲ್ಲದ ನೋಡ್ರಿ 8,000, ಉತ್ತರ ಸಂಖ್ಯೆ ಬಿ.
ಉತ್ತರ ಸಂಖ್ಯೆ ಬಿ. ಸರಿಯಾಗಿ ಹಿಂಗೆ ಗಣಿತಗಳನ್ನು ಮಾಡೋದು ಕಲ್ತೀರಿ ಅಂದ್ರೆ ನಿಮಗೆ ಬೇಕಾದಂಥ ದೊಡ್ಡ ಲೆಕ್ಕ ಬಂದರೂ ಸಹಿತ ಮಾಡ್ಲಿಕ್ಕೆ ಬರ್ತಾವೆ. ತಿಳ್ಕೊಂಡ್ರಲ್ಲೇ ಸರಿಯಾಗಿ ನೋಡ್ಕೋರಿ ಗಣಿತಗಳನ್ನು. ನಾವು ಹೆಂಗೆ ಮಾರಾಟದ ಬೆಲೆ ತಕ್ಕೋಬೇಕಾ, ಹಾನಿ ಇದ್ದಾಗ ಕಡಿಬೇಕು, ಲಾಭ ಇದ್ದಾಗ ಕೂಡಿಸ್ಬೇಕು. ಅವ್ರು ಮಾರಾಟ ಬೆಲೆ ಕೊಟ್ಟರೆ ಕೊಂಡ ಬೆಲೆ ತೆಗಿಬೇಕು, ಕೊಂಡ ಬೆಲೆ ಕೊಟ್ಟಿದ್ರೆ ಮಾರಾಟದ ಬೆಲೆ ತೆಗಿಬೇಕು. ಇಂಥ ಲೆಕ್ಕಗಳನ್ನು ನೆನಪಿಟ್ಕೊಂಡು ರಿವಿಷನ್ ಮಾಡಿರಿ. ಪದೇ ಪದೇ ವಿಡಿಯೋಗಳನ್ನು ನೋಡಿರಿ.